ಎಲ್ಲರಿಗೂ ನಮಸ್ಕಾರ. ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ಕುಮಾರ್ ಅಂತ. ಈಗಾಗಲೇ ನೀವೆಲ್ಲರೂ ನನ್ನ ಬಗ್ಗೆ ನೋಡಿದ್ದೀರಾ, ಕೇಳ್ಪಟ್ಟಿದ್ದೀರಾ. ಸೊ 21 ಏಪ್ರಿಲ್ 25ನೇ 2025ಕ್ಕೆ ಒಂದು ಸೋಮವಾರ ಬೆಳಿಗ್ಗೆ ಒಂದು 6:20 ಒಂದು ಘಟನೆ ನಡೆಯುತ್ತೆ ನಾಗರಪಳ್ಳಿ ಮೇನ್ ರೋಡಲ್ಲಿ. ಸೊ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಅವ್ರು ನನ್ನ ಬೈಕ್ ಟಚ್ ಮಾಡಿ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮೇಲೆ ಹೋಗ್ಬಿಟ್ಟು ಒಂದು ಸುಳ್ಳು ಪ್ರಕರಣ ದಾಖಲಾತಿ ಮಾಡಿದ್ದಾರೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನಿಲ್ಲಿ ತಪ್ಪು ಮಾಡಿಲ್ಲ ಅಂತ ನನಗೆ ನಂಬಿಕೆ ಇದೆ. ಸೊ ನನ್ನ ನಂಬಿ ನನ್ನ ಪರ ನಿಂತಿದ್ದ ಎಲ್ಲ ಕನ್ನಡ ಮಾಧ್ಯಮಗಳಿಗೂ, ಎಲ್ಲ ಕನ್ನಡ ಪರ ಹೋರಾಟ ಸಂಘಟನೆಗಳಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘಟನೆಯ ಅರುಣ್ ಜಾವ್ಗಲ್ ಸರ್ ಮತ್ತು ಕವಿರಾಜ್ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾನು. ಮತ್ತು ರೂಪೇಶ್ ರಾಜಣ್ಣ ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಸರ್ ಮತ್ತು KRS ಪಕ್ಷದ ರವಿಕೃಷ್ಣ ರೆಡ್ಡಿ ಸರ್ ಹಾಗೂ ಅಂಜಿನಪ್ಪ ಸರ್ ಮತ್ತು ಭೈರಪ್ಪ ಹರೀಶ್ ಸರ್, ಬರಹಗಾರ ಆಗಿರುವಂಥ ಗೌತಮ್ ನಾರಾಯಣ್ ಸರ್ಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಕನ್ನಡ ಮಾಧ್ಯಮಗಳಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ನಾನು ಸ್ಟೇಷನಿಂದ ಬಿಡುಗಡೆ ಆಗಿ ಎರಡು ದಿನ ಆದರೂ ನಾನು ಯಾರಿಗೂ ಧನ್ಯವಾದ ಹೇಳೋಕ್ಕಾಗಿಲ್ಲ. ಅಂದರೆ ನನಗಾಗಿರೋ ಏಟಿಂದ ನನಗೆ ಊಟ ಮಾಡೋಕ್ಕೆ ಕಷ್ಟ ಆಗ್ತಿದೆ. ನಾನು ಮಾತ್ರೆಗಳು ತೊಗೊಳ್ತಾ ಇದ್ದೀನಿ. ನನ್ನ ತಾಯಿನೂ ತುಂಬ ನೊಂದಿದ್ದಾರೆ. ನಮಗೆ ಈ ಸಿಚುವೇಶನಿಂದ ಈ ಸಿಚುವೇಶನಿಂದ ಮುಂದೆ ಹೆಂಗೆ ಬರೋದು ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಇದೀಗ ನನಗೊಂದು ಬಂದಿರೋ ಸುದ್ದಿ ಏನಂದರೆ, ಇವರು ಏನು ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಅವರು ಏನಿದ್ದಾರೆ, ಹೈಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಮನವಿ ಸಲ್ಲಿಸಿದ್ದಾರಂತೆ. ನಾನು ಕೊಟ್ಟಿರೋ ಕೇಸ್ನ ತೊಗೋಬೇಡಿ ಅಂದ್ಬಿಟ್ಟು ಒಂದು ಮನವಿ ಸಲ್ಲಿಸಿದ್ದಾರಂತ ಒಂದು ಸುದ್ದಿ ಕೇಳ್ಪಟ್ಟೆ. ಸೊ ನಾನೇನು ಕೇಳ್ಕೊತೀನಿ ಅಂದರೆ, ಎಲ್ಲ ಮಾಧ್ಯಮಗಳಿಗೂ, ಎಲ್ಲ ಕನ್ನಡ ಪರ ಹೋರಾಟ ಸಂಘಟನೆಗಳಿಗೂ, ಆಮೇಲೆ CM ಸಿದ್ದರಾಮಯ್ಯ ಸರ್ಗೂ ನಾನು ಇಷ್ಟೇ ಕೇಳ್ಕೊಳ್ಳೋದು, ನನಗೆ ನ್ಯಾಯ ಒದಗಿಸ್ಕೊಡಿ. ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಸರ್ಕಾರದಲ್ಲಿ ನಮ್ಮ ಕನ್ನಡದವರಿಗೆ ಅನ್ಯಾಯ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ DK ಶಿವಕುಮಾರ್ ಸರ್, ನಿಖಿಲ್ ಕುಮಾರಸ್ವಾಮಿ ಸರ್ ನನ್ನ ಹತ್ರ ಮಾತಾಡಿದ್ದಾರೆ. ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು, ನನಗೊಂದು ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿದೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.